ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಬರ್ತಿದೆ ಅಂತಂದರೆ ಅರ್ಥ ಮಾಡ್ಕೋಬೇಕು, ಒಂದು ವಿಶೇಷ ಸುದ್ದಿ ಇದೆ ಅಂತ. ಅದು ಏನಪ್ಪ ಅಂತಂದರೆ, ನಮ್ಮ ಭಾರತ ತಂಡ ಇತಿಹಾಸನ ಬರೆದಿದೆ, ಇತಿಹಾಸನ ಸೃಷ್ಟಿ ಮಾಡಿದೆ. ಅದು ಬೇರೆ ಏನೂ ಇಲ್ಲ, ಎಜ್ಬ್ಯಾಸ್ಟನ್ನಲ್ಲಿ ಭಾರತ ತಂಡ ಗೆದ್ದೇ ಇರಲಿಲ್ಲ ಟೆಸ್ಟಲ್ಲಿ. ಸೊ ಆಲ್ಮೋಸ್ಟ್ 8 ಪಂದ್ಯ ಆಡಿದ್ವಿ ಈ ಪಂದ್ಯಕ್ಕಿಂತ ಹಿಂದೆ ಎಜ್ಬ್ಯಾಸ್ಟನ್ನಲ್ಲಿ. ಟೆಸ್ಟ್ಗಳಲ್ಲಿ 8 ಪಂದ್ಯಗಳಲ್ಲಿ 7ನ ಸೋತು 1 ಮಾತ್ರ ಗೆದ್ದಿದ್ವಿ. ಇವತ್ತಿನ ಗೆಲುವಿನ ಮುಖಾಂತರ ಭಾರತದವರು ಎಜ್ಬ್ಯಾಸ್ಟನ್ನಲ್ಲಿ ಗೆದ್ದಿದ್ದೀವಿ, ಸೊ ಗೆಲುವಿನ ರುಚಿ ನೋಡಿದ್ದೀವಿ ಅಂತ ಒಂದು ಇತಿಹಾಸ ಪುಟಗಳಲ್ಲಿ ಭಾರತದ ಹೆಸರನ್ನು ಸ್ಥಾಪಿಸಲ್ಪಟ್ಟಿತ್ತು. ಸೊ ಇದನ್ನು ನಾವು ಜ್ಞಾಪಕ ಇಟ್ಕೊಳ್ಳೇಬೇಕು. ಸೊ ಇತಿಹಾಸ ಪುಟಗಳಲ್ಲಿ ಇವತ್ತು ಭಾರತ ತನ್ನ ಹೆಸರನ್ನು ದಾಖಲಿಸ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ಹಿಸ್ಟಾರಿಕಲ್ ವಿನ್ನು, ಒಂದು ಅವಿಸ್ಮರಣೀಯ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಒಂದು ಪ್ರತಿಯೊಬ್ಬ ಭಾರತೀಯನಿಗೂ ಇವತ್ತು ಖುಷಿ ಕೊಟ್ಟಿರುವಂಥ ದಿನ. ನಾವು T20 ಗೆಲುವು, IPL ಗೆಲುವು ಎಲ್ಲ ಹೆಂಗೆ ಸಂಭ್ರಮಿಸ್ತೀವೋ, ಟೆಸ್ಟ್ ಕ್ರಿಕೆಟಲ್ಲಿ ಗೆದ್ದಾಗ ಕೂಡ ಅದಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಟೆಸ್ಟ್ ಕ್ರಿಕೆಟ್ ಇಸ್ ದಿ ಟಫೆಸ್ಟ್ ಫಾರ್ಮ್ಯಾಟ್, ಅದಕ್ಕೆ ಹೆಸರು ಟೆಸ್ಟ್ ಅಂತ ಇರೋದು. ಸೊ ಹಾಗಾಗಿ ಬೆಸ್ಟ್ ಫಾರ್ಮ್ಯಾಟ್ ಆಫ್ ಆಲ್ ಕ್ರಿಕೆಟ್ಸ್ ಯಾವುದಪ್ಪ ಅಂತಂದರೆ ಟೆಸ್ಟ್ ಕ್ರಿಕೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಂಥ ಒಂದು ಫಾರ್ಮ್ಯಾಟಲ್ಲಿ ಗೆದ್ದಂತಹ ಭಾರತ ತಂಡಕ್ಕೆ, ಒಂದು ಯಂಗ್ ತಂಡಕ್ಕೆ ಎಷ್ಟು ಶುಭ ಕೋರಿದ್ರು ಸಾಲದು. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಶುಭ್ಮನ್ ಗಿಲ್, ದ ಯಂಗೆಸ್ಟ್ ಕ್ಯಾಪ್ಟನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಜಮೀರ್ ಅಹ್ಮದ್ ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು. ಇವತ್ತಿನ ಮ್ಯಾಚಿಗೆ ಬರೋದಾಯಿತು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕಂಪ್ಲೀಟ್ 5 ದಿನ ಮ್ಯಾಚ್ ನಡೆಯುತ್ತೆ. ಅದು 5ನೇ ದಿನ ಮಳೆ ಬೇರೆ ಸ್ವಲ್ಪ ಬರುತ್ತೆ. ಎದೆಯೆಲ್ಲ ಡೌಡವ ಅಂತ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾಗ್ಬಿಡುತ್ತೆ ಗುರು, ಏನು ಎತ್ತ ಅಂತೆಲ್ಲ ಅನಿಸ್ಬಿಡುತ್ತೆ. ಬಟ್ ಅದನ್ನೆಲ್ಲ ದಾಟಿ, ಎಲ್ಲ ಸಂಕಷ್ಟಗಳನ್ನು ದಾಟಿ ಗೆದ್ದು ಬರ್ತೀವಿ. ತುಂಬ ಒಂದು ಖುಷಿ ವಿಷಯ ಇದು ನಿಜವಾಗ್ಲೂ. ಎಸ್, ಇವಾಗ ಮ್ಯಾಚ್ ಕಡೆ ಗಮನ ಕೊಡೋದಾಯಿತು ಅಂತಂದರೆ ಇಂಗ್ಲೆಂಡ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಅದಾದಮೇಲಿಂದ ಬ್ಯಾಟಿಂಗಲ್ಲಿ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ತು ಅಂತ ಅನ್ನೋದಕ್ಕಿಂತ ಮುಂಚೆನೇ ಇನ್ಫ್ಯಾಕ್ಟು KL ರಾಹುಲ್ ಅವರು ವಿಕೆಟ್ನ ಕಳ್ಕೊತೀವಿ ನಾವು. KL ರಾಹುಲ್ ಅವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಬ್ಯಾಟಿಂಗಲ್ಲಿ ಅಂತ ನಮಗೆ ಫಸ್ಟ್ ಟೆಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಕ್ಯಾಂಪೇನರ್ ಇವಾಗ ಇರೋ ಆ್ಯಸ್ ಆಫ್ ನೌ ಅಂತಂದರೆ ಎಸ್ಪೆಷಲಿ ಬ್ಯಾಟರ್ಸಲ್ಲಿ KL ರಾಹುಲ್ ಪ್ರಮುಖವಾದ ವ್ಯಕ್ತಿ. ಸೊ ಅವ್ರ ವಿಕೆಟೇ ಫಸ್ಟೇ ಬಿದ್ದುಬಿಡ್ತಲ್ಲ ಅಂತ ಬೇಜಾರಾಗುತ್ತೆ. ಆಲ್ರೆಡಿ ಫಸ್ಟ್ ಟೆಸ್ಟ್ ಸೋತಿರೋವಂಥ ದುಃಖ ಇತ್ತು. ನೋಡಿದ್ರೆ KL ರಾಹುಲ್ ಅವರು ಫಸ್ಟೇ ಔಟ್ ಹೋಗ್ತಾರೆ. ಅದಾದಮೇಲೆ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಸ್ವಲ್ಪ ಒಂದು ಹೋಪ್ ಕೂಡ ಶುರು ಆಗುತ್ತೆ. ಯಶಸ್ವಿ ಜೈಸ್ವಾಲು, ಕರುಣ್ ನಾಯರ್. ಯಶಸ್ವಿ ಜೈಸ್ವಾಲ್ ಅಂತೂ ಅವರಲ್ಲಿ ಬಾಲ್ ಇದ್ದರೆ ನಮ್ಮಲ್ಲಿ ಜೈಸ್ವಾಲ್ ಇದೆ ಅಂತ ಹೇಳ್ಕೊಳ್ಳೋ ಥರ ಆಟ ಆಡ್ತಾ ಇದ್ದಾರೆ. 87 ರನ್ ಹೊಡಿತಾರೆ. 13 ರನ್ನಿಂದ ಸೆಂಚುರಿನ ಮಿಸ್ ಮಾಡಿಕೊಂಡು ಸ್ವಲ್ಪ ಬೇಜಾರಾಯಿತು. ಕರುಣ್ ನಾಯರ್ ಕೂಡ 30+ ಹೊಡಿತಾರೆ, 31 ಹೊಡಿತಾರೆ. ನನ್ನ ಪ್ರಕಾರ 30+ ಬಂತು ಅಂತಂದರೆ ನಾನು ಅದನ್ನು ಫೇಲ್ಯೂರ್ ಅಂತ ಹೇಳೋದಿಲ್ಲ ಗುರು. ನಿಜವಾಗ್ಲೂ ಚೆನ್ನಾಗಿ ಆಡಿದ್ರು ಕರುಣ್ ನಾಯರ್. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಬಾಲ್ ತುಂಬ ಹರಿಯಪ್ಪ ಆಯಿತು ಅವ್ರಿಗೆ. ಅದು ಭುಜಕ್ಕೆ ಬರುತ್ತೆ, ಅದು ಎಡ್ಜಾಗಿಬಿಟ್ಟು ಸ್ಲಿಪ್ಪಿಗೆ ಹೋಗುತ್ತೆ, ಕ್ಯಾಚ್ ಹಿಡಿತಾರೆ. ಒಳ್ಳೆ ಬಾಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು. ಅದಾದಮೇಲೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸ್ ನಾಕು ಗುರು. ನಿಜವಾಗ್ಲೂ ಕ್ಯಾಪ್ಟನ್ಸ್ ನಾಕು. ಎಂಥ ಒಂದು ಅತ್ಯದ್ಭುತವಾದ ಪ್ರದರ್ಶನ ಆಯಿತು ಅಂತಲೇ 269 ರನ್ ಹೊಡಿತಾರೆ. ಸಖತ್ ಒಳ್ಳೆ ಆಟ ಆಡಿದ್ರು. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಹಲವಾರು ದಾಖಲೆಗಳೇ ಸೃಷ್ಟಿ ಮಾಡಿಬಿಟ್ರು ಇವರು. 2 ಇನ್ನಿಂಗ್ಸ್ ಆಟದಿಂದ 269 ಹೊಡಿತಾರೆ. ಸಖತ್ ಟೇಕ್ ಎ ಬೋ ಶುಭ್ಮನ್ ಗಿಲ್ ಆಸ್ ಎ ಕ್ಯಾಪ್ಟನ್. ಯು ಆರ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಪಂತ್ ಕೇವಲ 25 ರನ್ ಹೊಡಿತಾರೆ, ಔಟ್ ಹೋಗ್ತಾರೆ. ಒಂದು ಅಂಥ ನಾವು ಹೇಳೋಕ್ಕಾಗಲ್ಲ, ಇರ್ರೆಸ್ಪಾನ್ಸಿಬಲ್ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪಂತ್ ಅವ್ರದ್ದು ಆಟ ಇರೋದೇ ಹಾಗೆ. ಸೊ ಹಂಗಾಗಿ ಪಂತ್ ಅವರು 25 ರನ್ ಹೊಡಿತಾರೆ. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ 2 ಇನ್ನಿಂಗ್ಸಲ್ಲೂ ಫೇಲ್ಯೂರ್, ಬೇಜಾರಾಯಿತು. ಇನ್ಫ್ಯಾಕ್ಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಔಟ್ ಆಗಿದ್ದು ನೋಡಿದ್ರಂತೂ ಬೇಜಾರಾಗೋಗುತ್ತೆ. ಇನ್ ಸ್ವಿಂಗಿಂಗ್ ಬಾಲ್ನ ಬಿಡ್ತಾರೆ, ಕ್ಲೀನ್ ಬೋಲ್ಡ್ ಹೋಗ್ತಾರೆ. ರವೀಂದ್ರ ಜಡೇಜಾ ಚೆನ್ನಾಗಿ ಆಡ್ತಾರೆ ಹೇಳಬೇಕು ಅಂತಂದರೆ. 89 ರನ್ ಹೊಡಿತಾರೆ, 11 ರನ್ನಿಂದ ಮಿಸ್ ಮಾಡಿಕೊಂಡ್ರು ಸೆಂಚುರಿನ. ಸ್ವಲ್ಪ ಬೇಜಾರಾಯಿತು. ವಾಷಿಂಗ್ಟನ್ ಸುಂದರ್ ನಮ್ಮದಲ್ಲಿ ಏನು ನಾವು ಮಾತಾಡ್ತಿದ್ವಿ ಫಸ್ಟ್ ಟೆಸ್ಟಲ್ಲಿ, ನಮ್ಮ ಏನು ಕೊಲ್ಯಾಪ್ಸ್ ಆಗುತ್ತೆ ಲೋಯರ್ ಆರ್ಡರು ಅಂತ ಹೇಳ್ತಿದ್ವಿ, ಅದು ಸಾರ್ಟ್ ಆಗಿತ್ತು ಸೆಕೆಂಡ್ ಟೆಸ್ಟಲ್ಲಿ. ಸೊ ಇದೊಂದು ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಆ ಕೊಲ್ಯಾಪ್ಸ್ ಏನಾಗ್ತಾ ಇತ್ತು, ಆ ಕೊಲ್ಯಾಪ್ಸ್ ಆಗಲಿಲ್ಲ ಇನ್ಫ್ಯಾಕ್ಟು. ಸೊ ರವೀಂದ್ರ ಜಡೇಜಾ 89 ರನ್ ಬಂತು, ಆಲ್ಮೋಸ್ಟ್ ಸೆಂಚುರಿ ಗುರು. ವಾಷಿಂಗ್ಟನ್ ಸುಂದರು 42, ಆಲ್ಮೋಸ್ಟ್ ಹಾಫ್ ಸೆಂಚುರಿ ಗುರು. ಸಖತ್ತಾಗಿ ಆಡಿದ್ರು. ಸೊ ಇವರೆಲ್ಲರ ಸಹಾಯದಿಂದ 587 ಆಗುತ್ತೆ ನಮ್ಮ ಸ್ಕೋರು. ಚೆನ್ನಾಗೇನೋ ಆಡಿದ್ರು. ಇಂಗ್ಲೆಂಡ್ ಬೌಲಿಂಗಲ್ಲಿ ಎಲ್ಲರೂ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಹೇಳಬೇಕು ಅಂತಂದರೆ. ಕಷ್ಟ ಕೊಟ್ಟರು ಬ್ಯಾಟ್ಸ್ಮನ್ಗಳಿಗೆ. ಬಟ್ ಆ ಎಲ್ಲ ಕಷ್ಟಗಳಿಗಿಂತ ನಮ್ಮ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸಿದ್ರು. ಎಸ್ಪೆಷಲಿ ಶುಭ್ಮನ್ ಗಿಲ್ ತುಂಬ ಚೆನ್ನಾಗಿ ಆಡ್ತಾರೆ. ಯಶಸ್ವಿ ಜೈಸ್ವಾಲು, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರು ತುಂಬ ಚೆನ್ನಾಗಿ ಆಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರೂ. ಎಸ್, ಹೇಳಬೇಕು ಅಂತಂದರೆ ಶೋಯಬ್ ಬಶೀರ್ ಅವರು 3 ವಿಕೆಟ್ ತೊಗೊತಾರೆ. ಇನ್ನು ಮಿಕ್ದವರೆಲ್ಲರೂ 2 ವಿಕೆಟು 1 ವಿಕೆಟು ಆ ಥರ ತೊಗೊತಾರೆ. ಅಂಥದ್ದು ಹೇಳೋವಂಥ ಏನಿರಲಿಲ್ಲ ಬೌಲಿಂಗಲ್ಲೂ. ಪಾರ್ಟ್ನರ್ಶಿಪ್ ಅಂತ ಬಂತು ಅಂದರೆ ಭಯಂಕರ ಒಳ್ಳೆ ಪಾರ್ಟ್ನರ್ಶಿಪ್ ಆಗಿದ್ದು ಅಂತಂದರೆ 80 ರನ್ ಪಾರ್ಟ್ನರ್ಶಿಪ್ಪು ಜೈಸ್ವಾಲ್ದು, ಕರುಣ್ ನಾಯರ್ದು. ಅದಾದಮೇಲೆ 203 ರನ್ ಪಾರ್ಟ್ನರ್ಶಿಪ್ಪು ಜಡೇಜಾ ಗಿಲ್ದು. ಅದಾದಮೇಲೆ ವಾಷಿಂಗ್ಟನ್ ಸುಂದರ್ದು, ಗಿಲ್ದು ಕೂಡ 144.
ಇದು ಆಯಿತು. ಅದಾದಮೇಲೆ ಇಂಗ್ಲೆಂಡ್ ಫಸ್ಟ್ ಇನ್ನಿಂಗ್ಸ್ ಅಂತ ಬಂತು ಅಂತಂದರೆ ಗುರು 84ಕ್ಕೆ 5 ಆಗೋಗಿರ್ತಾರಮ್ಮ, 25ಕ್ಕೆ 3 ಇರ್ತಾರೆ, 84ಕ್ಕೆ 5 ಆಗೋಗ್ತಾರೆ ಅಂಥ ಒಂದು ಸ್ಥಿತಿನಲ್ಲಿದ್ದಾಗ ಜೇಮಿ ಸ್ಮಿತ್, ಹ್ಯಾರಿ ಬ್ರೂಕ್ 303 ರನ್ ಪಾರ್ಟ್ನರ್ಶಿಪ್ಪಲ್ಲಿ ಹಾಕ್ತಾರೆ. 303 ಇನ್ನೊಂದು ಸತಿ ಹೇಳೋಕ್ಕೆ ಇಷ್ಟಪಡ್ತೀನಿ, 84ಕ್ಕೆ 5 ಇದ್ದವರು 387 ಆದರೂ 5 ಇರುತ್ತೆ. ಸೊ ಜೇಮಿ ಸ್ಮಿತ್ 184 ಹೊಡಿತಾರೆ. ಭಯಂಕರ ರೆಪ್ಯುಟೇಷನಿಂದ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ ರೆಪ್ಯುಟೇಷನ್ಗೆ ತಕ್ಕಂತೆ ಆಡ್ತಾ ಇದ್ದಾರೆ. ಯಂಗ್ಸ್ಟರು ಇಂಟರ್ನ್ಯಾಷನಲ್ ಕ್ರಿಕೆಟ್ದು ಅಂಥ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರೂ ಏನೋ ಜಮಾನ್ದಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ತೋರ್ತಾ ಇದ್ದಾರೆ. ಸಖತ್ತಾಗಿ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಕ್ರೆಡಿಟ್ಸ್ ಕೊಡಲೇಬೇಕು ಜೇಮಿ ಸ್ಮಿತ್ಗೆ. ಪ್ಯೂರ್ ಟ್ಯಾಲೆಂಟ್ ಗುರು. 95.3% ಕಂಟ್ರೋಲ್ ಇತ್ತು ಓವರಾಲು. ಈಗ 184 ನಾಟ್ ಔಟ್ ಆಗ್ತಾರೆ. ಹ್ಯಾರಿ ಬ್ರೂಕ್ 158ಕ್ಕೆ ಔಟ್ ಆಗ್ತಾರೆ. ಬಟ್ ಹ್ಯಾರಿ ಬ್ರೂಕ್ದು ಜೇಮಿ ಸ್ಮಿತ್ದು ಏನಪ್ಪ ಡಿಫ್ರೆನ್ಸ್ ಅಂದರೆ, ಹ್ಯಾರಿ ಬ್ರೂಕ್ ಸಿಕ್ಕಾಪಟ್ಟೆ ಚೆನ್ನಾಗಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಹ್ಯಾರಿ ಬ್ರೂಕ್ಗೆ ಅದೃಷ್ಟ ಸಿಕ್ತು, ಜೀವದಾನ ಸಿಕ್ತು. ಬಟ್ ಜೇಮಿ ಸ್ಮಿತ್ಗೆ ಅದು ಯಾವುದೂ ಇಲ್ಲದೆ ತುಂಬ ಚೆನ್ನಾಗಿ ಆಡಿದ್ರು. ಸೊ ಟೇಕ್ ಎ ಬೋ ಜೇಮಿ ಸ್ಮಿತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವರ ಸಹಾಯದಿಂದ 407 ಹೊಡಿತಾರೆ. ನೋಡಿ, ನಮ್ಮ ಫಸ್ಟ್ ಟೆಸ್ಟಲ್ಲಿ ಯಾವ ಥರ ನಾವು ಕೊಲ್ಯಾಪ್ಸ್ ನೋಡಿದ್ವೋ, ಇಂಗ್ಲೆಂಡಲ್ಲಿ ನಾವು ಆ ಕೊಲ್ಯಾಪ್ಸ್ ನೋಡ್ತೀವಿ. 84ಕ್ಕೆ 5 ಆಗಿರೋದು 387ಕ್ಕೆ 5 ಇರುತ್ತೆ. ಬಟ್ ಅದಾದಮೇಲೆ 407ಕ್ಕೆ ಆಲ್ ಔಟ್ ಹೋಗ್ತಾರೆ. ಎಸ್, ಸೊ ನಮಗೆ 180 ರನ್ ಲೀಡ್ ಸಿಗುತ್ತೆ ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೂಡ ಅಷ್ಟೇ ಸೂಪರಾಗಿ ಆಡ್ತೀವಿ. ಇನ್ಫ್ಯಾಕ್ಟು ತುಂಬ ಎಷ್ಟು ಚೆನ್ನಾಗಿ ಆಡ್ತೀವಿ ಅಂತಂದರೆ, ಜೈಸ್ವಾಲು ನಮ್ಮ ಬ್ಯಾಸ್ ಬಾಲ್ನ ಆಡ್ತಾರೆ. ಅವ್ರದ್ರಲ್ಲಿ ಬ್ಯಾಸ್ ಬಾಲ್ ಇದ್ದರೆ ನಮ್ಮದಲ್ಲಿ ಜೈಸ್ವಾಲ್ ಇದೆ ಅಂತ ಹೇಳ್ತೀವಿ. 22 ಬಾಲ್ಗೆ 28 ರನ್ ಹೊಡಿತಾರೆ. ಅದಾದಮೇಲಿಂದ ರಾಹುಲ್ ಹಾಫ್ ಸೆಂಚುರಿ ಹೊಡಿತಾರೆ. ಕರುಣ್ ನಾಯರ್ 25+ ಹೊಡಿತಾರೆ. ನೆವರ್ದಲೆಸ್ ಶುಭ್ಮನ್ ಗಿಲ್ ಮತ್ತೆ 150+ ಹೊಡಿತಾರೆ. ಬೃಹತ್ ಸಾಧನೆ ಕೂಡ ಮಾಡ್ತಾರೆ. ಎರಡೂ ಟೆಸ್ಟಲ್ಲಿ 150+ ಮಾಡಿದ್ದಾರೆ. ಇದೊಂದು ದಾಖಲೆ ಕೂಡ. ಶುಭ್ಮನ್ ಗಿಲ್ ಅವರ ದಾಖಲೆಗಳಲ್ಲಿ ತುಂಬ ದಾಖಲೆಗಳು ಮಾಡ್ತಾ ಇದ್ದಾರೆ. ಎರಡೂ ಇನ್ನಿಂಗ್ಸಲ್ಲಿ ಸೆಂಚುರಿ ಬಂತು. ಇನ್ಫ್ಯಾಕ್ಟ್ ಒಂದು ಇನ್ನಿಂಗ್ಸಲ್ಲಿ 200+ ಬಂತು, ಇನ್ನೊಂದು ಇನ್ನಿಂಗ್ಸಲ್ಲಿ 150+ ಬಂತು. ಈ ದಾಖಲೆ ಕೂಡ ಮಾಡಿರೋದ್ರಲ್ಲಿ ಶುಭ್ಮನ್ ಗಿಲ್ ಅವರೇ ಮೊದಲಾಗ್ಬಿಟ್ಟು ಅವ್ರ ಹೆಸರು ಕೂಡ ದಾಖಲೆಗಳಲ್ಲಿ ಅವ್ರ ಹೆಸರು ಕೂಡ ರಿಜಿಸ್ಟರ್ ಮಾಡ್ತಾರೆ. ಸಿಕ್ಕಾಪಟ್ಟೆ ದಾಖಲೆಗಳು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಗುರು. ಶುಭ್ಮನ್ ಗಿಲ್ಲು ಎಜ್ಬ್ಯಾಸ್ಟನ್ನಲ್ಲಿ ಗೆದ್ದೇ ಇರಲಿಲ್ಲ. ಸೊ ಆ ಗೆದ್ದಾಗ ಕೂಡ ಇವಾಗ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ, ಶುಭ್ಮನ್ ಗಿಲ್ ನಾಯಕ ಅಂತ ಅವ್ರ ಹೆಸರು ಕೂಡ ರಿಜಿಸ್ಟರ್ ಆಗುತ್ತೆ ಅಲಾಂಗ್ ವಿತ್ ಭಾರತ. ಸೊ ಪಂತ್ ಅಂತೂ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. 58 ಬಾಲ್ಗೆ 65 ಹೊಡೆದ್ರು. ನಿಜವಾಗ್ಲೂ ಸೆಲ್ಫ್ಲೆಸ್ ಕ್ರಿಕೆಟ್ ಆಡಿದ್ರು. ಅದಾದಮೇಲೆ ರವೀಂದ್ರ ಜಡೇಜಾ ಕೂಡ ಅಷ್ಟೇ 69 ರನ್ ಆಡಿದ್ರು. ವಾಷಿಂಗ್ಟನ್ ಸುಂದರ್ ನಾಟ್ ಔಟ್ ಬ್ಯಾಟ್ಸ್ಮನ್ ಆಗಿ ಉಳಿತಾರೆ. 1 6 1 4 ಕೂಡ ಬಂತು. ಎಸ್, ಇನ್ಫ್ಯಾಕ್ಟ್ ಡಿಕ್ಲೇರ್ ಮಾಡಿಬಿಡ್ತೀವಿ. ಸೊ ಹಂಗಾಗಿ ಇಂಗ್ಲೆಂಡ್ ಅವ್ರ ಬೌಲಿಂಗ್ ಅಂತ ಹೇಳ್ಕೊಳ್ಳೋವಂಥದ್ದು ಇರಲಿಲ್ಲ. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಹೇಳಲೇಬೇಕು, ನಮ್ಮ ಭಾರತದ ಬೌಲಿಂಗ್ ಏನು ಸೂಪರ್ ಆಗಿತ್ತು ಅಂತಂದರೆ, ನೋಡಿ, ಪ್ರಸಿದ್ಧ ಕೃಷ್ಣ, ನಿತೀಶ್ ರೆಡ್ಡಿ, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, 4 ಜನ 1 ವಿಕೆಟ್ ಕೂಡ ಪಡೆಯಲ್ಲ. ಬಟ್ ಆಕಾಶ್ ದೀಪು, ಸಿರಾಜ್ ಇಬ್ಬರು ಕೂಡ ಎಷ್ಟು ವಿಕೆಟ್ ತೆಗಿತಾರೆ ಅಂದರೆ 6 ವಿಕೆಟ್ ಸಿರಾಜು, 4 ವಿಕೆಟು ಆಕಾಶ್ ದೀಪ್ ತೆಗಿತಾರೆ. 6 ಫರ್ ಸಿರಾಜ್ಗಾದರೆ 4 ಫರ್ರು ಆಕಾಶ್ ದೀಪು. ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವು 427ಗೆ 6 ವಿಕೆಟ್ ಕಳ್ಕೊಂಡು ಡಿಕ್ಲೇರ್ ಮಾಡ್ತೀವಿ. ಸೊ ಟೋಟಲ್ ಅವ್ರಿಗೆ 608 ರನ್ ಗುರಿ ಆಗುತ್ತೆ. 608 ರನ್ ಗುರಿ ಇದ್ದಾಗಲೇ 4ನೇ ದಿನ ಅಟ್ ದಿ ಎಂಡ್ ಆಫ್ ದ ಡೇನಲ್ಲೇ ನಾವು ಇನ್ಫ್ಯಾಕ್ಟ್ 3 ವಿಕೆಟ್ ತೆಗೆದುಬಿಡ್ತೀವಿ. ಇವತ್ತಿನ ದಿನ ಅಂತ ಬಂತು ಅಂತಂದರೆ, ಇವತ್ತಿನ ದಿನದಲ್ಲಿ 7 ವಿಕೆಟ್ ಬೇಕಾಗಿರುತ್ತೆ. ಇನ್ಫ್ಯಾಕ್ಟು ಸ್ಟಾರ್ಟಿಂಗ್ 1 ಅವರ್ ಸ್ಟಾರ್ಟೇ ಆಗಲ್ಲ ಗುರು ಮ್ಯಾಚು. ಭಯಂಕರ ಮಳೆ ಬಂದುಬಿಡುತ್ತೆ. ಸೊ ಏನಪ್ಪ ಆಗುತ್ತೆ ಅಂತ ಅಂದ್ಕೊತಾ ಇರ್ತೀವಿ. ಬಟ್ ಸ್ಟಿಲ್ ಅಂದರೂ ಮಳೆರಾಯ ಸ್ವಲ್ಪ ಜಾಗ ಕೊಟ್ಟು ಅವಾಗ ಕ್ಲೌಡಿ ಆಗ್ತಿರುತ್ತೆ, ಅವಾಗ ಸ್ವಲ್ಪ ಡ್ರಿಸಲ್ ಆಗ್ತಿರುತ್ತೆ. ಇದು ನಡುವೆ ನಾವು ಸ್ವಲ್ಪ ವಿಕೆಟ್ಸ್ಗಳನ್ನ ತೆಗಿತಾ ಹೋಗ್ತೀವಿ. ಬೆನ್ ಸ್ಟೋಕ್ಸ್ ವಿಕೆಟ್ನ ವಾಷಿಂಗ್ಟನ್ ಸುಂದರ್ ತೆಕ್ಕೊಡ್ತಾರೆ. ಅದರಲ್ಲೂ ಏನೋ ಒಂದು ಸ್ಟೋರಿ ಕೂಡ ಇದೆ. ಟೀಗಿಂತ ಮುಂಚೆ ಇನ್ಫ್ಯಾಕ್ಟ್ 100 ಸೆಕೆಂಡ್ಸಲ್ಲಿ ಒಂದು ಓವರ್ನ ರವೀಂದ್ರ ಜಡೇಜಾ ಕಂಪ್ಲೀಟ್ ಮಾಡ್ತಾರೆ. ಸೊ ಹಂಗಾಗಿ ವಾಷಿಂಗ್ಟನ್ ಸುಂದರ್ಗೆ ಇನ್ನೊಂದು ವಿಕೆಟ್ ಸಿಗುತ್ತೆ. ಅಲ್ಲಿ ನಾವು ಸ್ಟೋಕ್ಸ್ ವಿಕೆಟ್ ಪಡ್ಕೊತೀವಿ. ಇವತ್ತು ದಿನ ಸ್ಟಾರ್ಟ್ ಆದಾಗ ಓಲಿ ಪೋಪು ಆಮೇಲೆ ಹ್ಯಾರಿ ಬ್ರೂಕ್ ಆಡ್ತಿರ್ತಾರೆ. ಅದು ಕೂಡ ಮಾತಾಡ್ತಿದ್ವಿ ನಾವು. ಸೊ ಓಲಿ ಪೋಪು ಇವತ್ತು ಔಟ್ ಆಗ್ತಾರೆ, ಇನ್ಸೈಡ್ ಎಡ್ಜ್ ಆಗಿ ಪ್ಲೇ ಡೌನ್ ಆಗ್ತಾರೆ. ಅದಾದಮೇಲಿಂದ ಹ್ಯಾರಿ ಬ್ರೂಕ್ ಅವರು 83ಕ್ಕೆ 5 ಆಗುತ್ತೆ. ಹ್ಯಾರಿ ಬ್ರೂಕ್ ಅವರು ಕೂಡ ತಮ್ಮ ವಿಕೆಟ್ ಕಳ್ಕೊತಾರೆ. ಅದಾದಮೇಲೆ ಒಂದು 70 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಬೆನ್ ಸ್ಟೋಕ್ಸ್ ಅವರು ಔಟ್ ಆಗ್ತಾರೆ. ತುಂಬ ಇಂಪಾರ್ಟೆಂಟ್ ವಿಕೆಟ್ ಅದು. ಯಾಕೆಂತಂದರೆ ನಾವು ಬೆನ್ ಸ್ಟೋಕ್ಸ್ ನೋಡಿದ್ವಿ ಎಂಥ ಒಂದು ಪ್ಲೇಯರ್ ಅಂತ, ಅತ್ಯದ್ಭುತವಾದ ಪ್ಲೇಯರು. ಏನು ಹೇಳ್ತೀರಾ, ಮೇಕ್ ಆರ್ ಬ್ರೇಕ್ ಅನ್ನೋ ಥರ ಪ್ಲೇಯರ್ ಅವರು. ಸೇವಿಯರ್ ಆಗಿದ್ದಾರೆ. ಅದಾದಮೇಲಿಂದ ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಸೊ ಅವ್ರ ವಿಕೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೀಗೆ ಜಸ್ಟ್ ಮುಂಚೆ ಔಟ್ ಆಗ್ತಾರೆ ಅವರು. ಟೀಗಲ್ಲ, ಇನ್ಫ್ಯಾಕ್ಟ್ ಲಂಚ್ಗಿಂತ ಮುಂಚೆ ಔಟ್ ಆಗ್ತಾರೆ. ಸೊ ಎಸ್, ಅದೊಂದು ಲಂಚ್ಗಿಂತ ಮುಂಚೆ ಅದೊಂದು ಸಣ್ಣ ಕರೆಕ್ಷನ್ ಕಂಡಪ್ಪ, ಹೊಟ್ಟೆಗೆ ಹಾಕ್ಕೊಳ್ಳಿ. ಅದಾದಮೇಲಿಂದ ಯಾವುದೇ ಥರದ ಅಡ್ಡಿ ಆತಂಕ ಆಗಲಿಲ್ಲ ನಮಗೆ. ಕ್ರಿಸ್ ವೋಕ್ಸ್ ಅವರು ಔಟ್ ಆಗ್ತಾರೆ. ಅದಾದಮೇಲಿಂದ ಕ್ರಿಸ್ ವೋಕ್ಸ್ ಅವ್ರ ವಿಕೆಟ್ನ ಪ್ರಸಿದ್ಧ ಕೃಷ್ಣ ಅವ್ರು ತೆಕ್ಕೊಡ್ತಾರೆ ಒಂದು ಶಾರ್ಟ್ ಬಾಲ್ ಹಾಕ್ಬಿಟ್ಟು. ಅದಾದಮೇಲಿಂದ ಜೇಮಿ ಸ್ಮಿತ್ ಅವರು ಚೆನ್ನಾಗಿ ಆಡ್ಕೊಂಬಂದರು. ಇನ್ಫ್ಯಾಕ್ಟ್ ಇವರು 100 ಹೊಡೆದು ಬಿಡ್ಬೋದಾಯಿತು. ಜಸ್ಟ್ 12 ರನ್ನಿಂದ ಮಿಸ್ ಮಾಡ್ಕೊತಾರೆ ಜೇಮಿ ಸ್ಮಿತ್ತು. ಓವರ್ ಆಲ್ ಎ ಗ್ರೇಟ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಇಂಗ್ಲೆಂಡ್. ಇವರು ಒಂದೇ ಫಾರ್ಮ್ಯಾಟ್ ಅಲ್ಲ ಗುರು, ಬರ್ದು ಕೊಡ್ತೀನಿ, 3 ಫಾರ್ಮ್ಯಾಟ್ ಆಡ್ತಾರೆ ಇವರು ಇನ್ನು ಮುಂದೆ ಇಂಗ್ಲೆಂಡ್ಗೆ. ನಿಜವಾಗ್ಲೂ ಅಂಥ ಒಂದು ಪ್ಯೂರ್ ಟ್ಯಾಲೆಂಟು,
ರೆಪ್ಯುಟೇಷನು, ಅಂಥ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಏನೋ ಜಮಾನದಿಂದ ಆಡ್ಕೊಂಡು ಬರ್ತಾಯಿದ್ದೀನಿ ಅಂತ ಒಂದು ಪ್ಯೂರ್ ಟ್ಯಾಲೆಂಟು, ಕ್ಯಾಲಿಬರು, ಪೊಟೆನ್ಷಿಯಲ್ ಇರೋವಂಥ ಪ್ಲೇಯರು ಜೇಮಿ ಸ್ಮಿತ್ತು. ರಾ ಟ್ಯಾಲೆಂಟ್ ಗುರು, ರಾ ಟ್ಯಾಲೆಂಟ್. ಅದಾದಮೇಲಿಂದ ಒಂದು ಮಟ್ಟದ ಒಂದು ಸ್ಟೆಬಿಲಿಟಿ ತೋರಿಸ್ತಾರೆ. 226 for 8 ಜೇಮಿ ಸ್ಮಿತ್ ಔಟ್ ಆಗಿದ್ರು ಅಲ್ಲಿ ಅವರ ಏನಂತ ಹೇಳ್ತೀರಾ, ಅವರ ಟೈಲೆಂಡರ್ಸು ಒಂದು ಮಟ್ಟಕ್ಕೆ ಒಂದು ಸ್ಟೆಬಿಲಿಟಿ ತೋರಿಸ್ತಾರೆ. ಜೋಶ್ ಟಂಗ್ ಅವ್ರು ಇರ್ಬೋದು, ಅದಾದಮೇಲೆ ಬ್ರೈಡನ್ ಕಾರ್ಸ್ ಇರ್ಬೋದು, ಒಂದು ಮಟ್ಟಕ್ಕೆ ಸ್ಟೆಬಿಲಿಟಿ ತೋರಿಸಿ 271 ತನಕ ಬರ್ತಾರೆ ಆಲ್ಮೋಸ್ಟು. ಸೊ ಆವಾಗ ನಾವು ವಿಕೆಟ್ಸ್ಗಳೆಲ್ಲ ತೆಗೆದು ಇವಾಗ ಮತ್ತೆ ಆಕಾಶ್ದೀಪ್ 6 for ತೆಗಿತಾರೆ, ಸಿರಾಜ್ 1 ವಿಕೆಟ್ ತೆಗಿತಾರೆ, ಪ್ರಸಿದ್ಧ ಕೃಷ್ಣ 1 ವಿಕೆಟ್, ರವೀಂದ್ರ ಜಡೇಜಾ 1 ವಿಕೆಟು, ವಾಷಿಂಗ್ಟನ್ ಸುಂದರ್ 1 ವಿಕೆಟು. ಪ್ರತಿಯೊಬ್ಬರು ಟೀಮ್ ಎಫರ್ಟ್ ಆಗುತ್ತೆ. ಬಟ್ ಓವರಾಲ್ 10 ವಿಕೆಟ್ಸ್ ಪಡ್ಕೊತಾರೆ ಆಕಾಶ್ದೀಪು 2 ಇನ್ನಿಂಗ್ಸು ಮುಖಾಂತರ. ವಾಷಿಂಗ್ಟನ್ ಸುಂದರ್ ಅವರು ಇಂಪಾರ್ಟೆಂಟ್ ವಿಕೆಟ್ ತೆಗೊಡ್ತಾರೆ ಸ್ಟೋಕ್ಸ್ದು. ನಾನು ಪದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂತಂದರೆ ಸ್ಟೋಕ್ಸ್ ವಿಕೆಟ್ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ನಮಗೆ. ಅದಾದಮೇಲಿಂದ ಶುಭ್ಮನ್ ಗಿಲ್ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕೊಡ್ತಾರೆ, ನಾಯಕ ಲೀಡಿಂಗ್ ಫ್ರಮ್ ದ ಫ್ರಂಟ್. ಸೊ ಇದಕ್ಕಿಂತ ಹೆಮ್ಮೆ ವಿಷಯ ಇನ್ನೇನಿದೆ, ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡ್ಕೊತಾರೆ. ಇಲ್ಲಿ ಆಕಾಶ್ದೀಪ್ ಅವರು 10 ವಿಕೆಟ್ ಪಡ್ಕೊಂಡು ಈಕ್ವಲಿ ಡಿಸರ್ವ್ ಮಾಡ್ತಾರೆ ಮ್ಯಾನ್ ಆಫ್ ದಿ ಮ್ಯಾಚ್ನ ಅಲಾಂಗ್ ವಿತ್ ಶುಭ್ಮನ್ ಗಿಲ್. ಸೊ ಎನಿವೇಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಶುಭ್ಮನ್ ಗಿಲ್ಗೆ ಕೊಟ್ಟಿದ್ದಾರೆ. ಬಿಕಾಸ್ 269 ಫಸ್ಟ್ ಇನ್ನಿಂಗ್ಸಲ್ಲಿ ಹೊಡೆದಿದ್ದು, ಮತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಂದು 161 ಹೊಡೆಯೋದು ತಮಾಷೆ ಅಲ್ಲ. ಅಟ್ ದ ಸೇಮ್ ಟೈಮ್ ಆಕಾಶ್ದೀಪ್ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ 4 ವಿಕೆಟ್ ತೆಗೆದು, ಸೆಕೆಂಡ್ ಇನ್ನಿಂಗ್ಸಲ್ಲಿ 6 ವಿಕೆಟ್ ತೆಗೆದು ತಮಾಷೆ ಅಲ್ಲ. ಅದು ಎಂಥ ಒಂದು ಗ್ರೇಟ್ ಶೂಸ್ನ ಫೀಲ್ ಮಾಡಿದ್ದು, ಬುಮ್ರಾ ಅವ್ರ ಶೂಸ್ನ ಫೀಲ್ ಮಾಡ್ತಾರೆ. ಸೊ ಅಂಥ ಒಂದು ಶೂಸ್ನ ಫಿಲ್ ಮಾಡಿ ಎಂಥ ಒಂದು ದೊಡ್ಡ ಹೆಗಲ ಮೇಲೆ ಜವಾಬ್ದಾರಿ ಇರುತ್ತೆ. ಬಟ್ ಇನ್ಫ್ಯಾಕ್ಟ್ ಮ್ಯಾಚ್ ಎಲ್ಲ ಮುಗಿದಾದ್ಮೇಲಿಂದ ಅವರ ಸಿಸ್ಟರ್ ಕೂಡ ಇವಾಗ ಕ್ಯಾನ್ಸರ್ನ ಬ್ಯಾಟಲ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಈ ಗೆಲುವನ್ನ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರ ಸಿಸ್ಟರ್ ಕೂಡ ನಮ್ಮ ಚಾನೆಲ್ ಮುಖಾಂತರ ನಾವು ಕೇಳ್ಕೊಳ್ಳೋಣ, ಆದಷ್ಟು ಬೇಗ ಕ್ಯಾನ್ಸರನ್ನು ಮಾರಿಯಿಂದ ಗೆದ್ದು ಬರಲಿ. ಸೊ ಕ್ಯಾನ್ಸರಿಂದ ಗೆದ್ದು ಬಂದು ಅಂತ ಪ್ರಾರ್ಥಿಸ್ಕೊಳ್ಳೋಣ ನಾವು ಕೂಡ. ಎಸ್, ಆಲ್ ದಿ ಬೆಸ್ಟು ಆಕಾಶ್ದೀಪ್ ಸಿಸ್ಟರ್, ತುಂಬ ಒಳ್ಳೆಯದಾಗಲಿ. ಆಕಾಶ್ದೀಪ್ ಅಂತೂ ಸಿಕ್ಕಾಪಟ್ಟೆ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ನಿಭಾಯಿಸಿದ್ದಾರೆ ಆ ಜವಾಬ್ದಾರಿನ. ಸೊ ನೆಕ್ಸ್ಟ್ ಲಾರ್ಡ್ಸ್ ಮ್ಯಾಚ್ಗೆ ಬುಮ್ರಾ ಅವರು ಕೂಡ ವಾಪಸ್ ಆಗ್ತಿ ಪಡ್ಕೊಂಡಿರ್ತಾರೆ. 1-1 ಆಗಿದೆ ಸೀರೀಸು. 5 ಟೆಸ್ಟ್ ಮ್ಯಾಚ್ ಸೀರೀಸ್ಗೆ ಒಂದು ಒಳ್ಳೆಯ ರೂಪ ಕಂಡ್ಕೊತಾ ಇದೆ. ಎಸ್, ಪ್ರತಿಯೊಬ್ಬರು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ಹಂಚಿ ಹರದಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಪ್ರತಿಯೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ಲೈವ್ಗೆ ಜಾಯ್ನ್ ಆಗ್ಬೋದು, ವೀಡಿಯೋನ ತಕ್ಷಣ ಆಕ್ಸೆಸ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು, ನಮಸ್ಕಾರ. ಎಸ್, ಟೀಮ್ ಇಂಡಿಯಾ ಗೆದ್ದಿದೆ, ಸಂಭ್ರಮ ಪಡೋಣ. ಎಸ್, ಧನ್ಯವಾದಗಳು, ನಮಸ್ಕಾರ.